ನಮಸ್ಕಾರ ವೀಕ್ಷಕರೇ, ಕಲಾ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಕುಕ್ಕರಿನಲ್ಲಿ ಕ್ಯಾರೆಟ್ ಹಲ್ವಾನ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಜಾಸ್ತಿ ತುಪ್ಪದ ಅವಶ್ಯಕತೆ ಇರೋದಿಲ್ಲ, ಏನೂ ಇಲ್ಲ. ತುಂಬ ಟೇಸ್ಟಿಯಾಗಿ ಹಾಗೆ ಸಿಂಪಲಾಗಿ ಯಾವ ರೀತಿ ಕ್ಯಾರೆಟ್ ಹಲ್ವಾನ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ಇವತ್ತು ಈ ವಿಡಿಯೋದಲ್ಲಿ ಸರಳವಾಗಿ ನಾನು ನಿಮ್ಮ ಜೊತೆ ಹಂಚ್ಕೊಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ತುಂಬ ಹೆಲ್ತಿಯಾದ ಕ್ಯಾರೆಟ್ ಹಲ್ವಾನ ಹೇಗೆ ಸಿಂಪಲಾಗಿ ಮಾಡ್ಕೊಬೋದು ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಅದರೊಳಗೂ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ತೋರದೆ ಇಟ್ಕೊಂಬಿಟ್ರೆ ಒಂದು 10 ನಿಮಿಷದೊಳಗಡೆ ನಾವು ತುಂಬ ರುಚಿಕರವಾದ ಕ್ಯಾರೆಟ್ ಹಲ್ವಾನ ಮಾಡ್ಕೊಬೋದು. ಹೇಗೆ ಮಾಡೋದು ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ತುಂಬ ಸಿಂಪಲಾಗಿ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು 2 kg ಕ್ಯಾರೆಟನ್ನು ತುರಿದು ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ತುರಿದು ಇಟ್ಕೊಂಬಿಟ್ರಂತೂ ತುಂಬ ಈಸಿಯಾಗಿ ಬೇಗ ನಾವು ಕ್ಯಾರೆಟ್ ಹಲ್ವಾನ ಮಾಡ್ಕೊಬೋದು. ಬಾಣಲಿಲಿ ಎಲ್ಲ ಮಾಡಿದ್ರೆ ತುಂಬ ಹೊತ್ತಾಗುತ್ತೆ, ಲೇಟ್ ಆಗುತ್ತೆ ಮಾಡೋದಕ್ಕೆ, ಪಾತ್ರೆಯಲ್ಲಿ ಬಾಣಲಿಲೆಲ್ಲ ಮಾಡಿದ್ರೆ. ಆದರೆ ಇವತ್ತು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಕುಕ್ಕರಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತಾ ಅಂತ ನೀವು ಕೇಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನೀವು ಮಾಡಿ ತಿಂದಾದ್ಮೇಲೆ ಗೊತ್ತಾಗೋದು. ಇಷ್ಟು ಸಿಂಪಲ್ಲಾಗಿ ಕ್ಯಾರೆಟ್ ಹಲ್ವಾ ಅಂತಂದ್ಬಿಟ್ಟು. ನಾವು ಕ್ಯಾರೆಟ್ ಹಲ್ವಾ ಮಾಡಬೇಕಾದ್ರೆ ತುಂಬಾ ತುಪ್ಪನ ಉಪಯೋಗಿಸಿರ್ತೀವಿ. ಎಲ್ಲರಿಗೂ ಅಷ್ಟು ತುಪ್ಪ ಹಾಕೋದಕ್ಕೆ ಆಗೋದಿಲ್ಲ. ಆದರೆ ಒಂದು 2 ಸ್ಪೂನಲ್ಲಿ ತುಪ್ಪದಲ್ಲಿ ನಾವು ಇವತ್ತು ಕ್ಯಾರೆಟ್ ಹಲ್ವಾನ ಎಷ್ಟು ಸರಳವಾಗಿ ಮಾಡ್ಬೋದು ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. 2 kg ತುರಿದಿರೋಂಥ ಕ್ಯಾರೆಟ್ನ 5 ಲೀಟ್ರ್ ಕುಕ್ಕರ್ಗೆ ನಾನು ಹಾಕ್ಕೊತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು. ಎಷ್ಟು ಈಸಿ ಅಂತಂದ್ಬಿಟ್ಟು ನೀವು ಈ ವಿಡಿಯೋ ನೋಡಿದಾಗ್ಲೇ ಗೊತ್ತಾಗುತ್ತೆ, ಅಷ್ಟು ಈಸಿಯಾಗಿ ಮಾಡ್ಕೊಬೋದು. ನೋಡಿ, ಕುಕ್ಕರ್ ತುಂಬ ಆಗಿದೆ, 5 ಲೀಟ್ರ್ ಕುಕ್ಕರ್ ತುಂಬ ಆಗಿದೆ. ಕ್ಯಾರೆಟು ಅಷ್ಟೂ ನಾನು ಒಂದೇ ಸಲ ಹಾಕ್ಕೊಂಡಿದ್ದೀನಿ. ಈ ಕ್ಯಾರೆಟ್ನ ಬಾಡಿಸಿಲ್ಲ, ಏನಿಲ್ಲ. ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಬೇಕು ಅಂತ ಹೇಳ್ತಾರೆ. ಆದರೆ ಕುಕ್ಕರಲ್ಲಿ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಅರ್ಧ ಲೀಟ್ರ್ ಹಾಲನ್ನು ನಾನು ಕೆನೆ ಸಮೇತ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಕಾದಿರೋ ಹಾಲನ್ನು ಹಾಕ್ಬಿಟ್ಟು ಒಂದು 2 ಸಲ ಕೂಗಿಸ್ಕೊತಾ ಇದ್ದೀನಿ. ಆ 2 ಸಲ ಕೂಗೋದ್ರೊಳಗಡೆ ನಾವು ಬೆಲ್ಲನ ರೆಡಿ ಮಾಡ್ಕೊಳ್ಳೋಣ. 2 kg ಕ್ಯಾರೆಟ್ ಹಲ್ವಾಕ್ಕೆ ನಾನು 600 ಗ್ರಾಮು ಬೆಲ್ಲನ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸಾಕು. ಇಷ್ಟು ಸಿಹಿ ಸಾಕಾಗಿತ್ತು ನಮಗೆ. ಇನ್ನೊಂದು ಸ್ವಲ್ಪ ಜಾಸ್ತಿ ಸಿಹಿನೇ ಅನ್ನಿಸ್ತು. ಏಕೆಂದರೆ ಒಂದೊಂದು ಬೆಲ್ಲ ಒಂದೊಂದು ಸಿಹಿ ಇರುತ್ತೆ. ಈ ಬೆಲ್ಲ ಅಂತೂ ಒಂದು ಸ್ವಲ್ಪ ಸಿಹಿ ಜಾಸ್ತಿ ಇರುತ್ತೆ. ಒಂದು ಸ್ವಲ್ಪ ವೈಟ್ ಇರುತ್ತಲ್ಲ, ಆ ಬೆಲ್ಲ ಒಂದು ಸ್ವಲ್ಪ ಉಪ್ಪಿರುತ್ತೆ. ಹಾಗಾಗಿ ನೀವು ಯಾವ ಬೆಲ್ಲ ತೊಗೊಂಡಿರ್ತೀರೋ ಆ ಮೆಜರ್ಮೆಂಟಲ್ಲಿ ನೀವು ಹಾಕ್ಕೊಬೇಕಾಗುತ್ತೆ. ಒಂದು ಸ್ವಲ್ಪ ಸಿಹಿ ಕಡಿಮೆ ಅಂತಂದರೆ 1.5 ಉಂಡೆ ಹಾಕ್ಕೊಳ್ಳಿ. ಇದು 300 ಗ್ರಾಮ್ ಇರೋದು 2 ಹಾಕ್ಕೊತಾ ಇದ್ದೀನಿ ನಾನು. ಸಣ್ಣದಾಗಿ ನೋಡಿ, ಈ ರೀತಿ ಕಟ್ ಮಾಡಿ ಹಾಕ್ಕೊಳೋದ್ರಿಂದ ಬೇಗ ನೀರಿನಲ್ಲೆಲ್ಲ ಚೆನ್ನಾಗಿ ಕರಗುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಸಕ್ಕರೆಯಿಂದ ಕ್ಯಾರೆಟ್ ಹಲ್ವಾನ ಮಾಡ್ತಾರೆ. ಆದರೆ ನಾನು ಟ್ರೈ ಮಾಡಿ ನೋಡಿದೆ, ತುಂಬಾ ಚೆನ್ನಾಗಿರುತ್ತು. ನಾನು ಹೇಳಿದ್ರೇ ಗೊತ್ತಾಗೋದು ಬೆಲ್ಲ ಹಾಕಿದ್ದೀನಿ ಕ್ಯಾರೆಟ್ ಹಲ್ವಾಕ್ಕೆ ಅಂತಂದ್ಬಿಟ್ಟು. ಅಷ್ಟು ಚೆನ್ನಾಗಿತ್ತು. ನೋಡಿದ್ರೆ ಸಕ್ಕರೆ ಥರನೇ ಟೇಸ್ಟ್ ಆಗಿತ್ತು. ಹಾಗಾಗಿ ತುಂಬ ಹೆಲ್ತಿಯಾದ ಬೆಲ್ಲನ ಉಪಯೋಗ ಮಾಡೋದೇ ಬೆಟರ್ ಅಂತಂದ್ಬಿಟ್ಟು ನಾನು ಕ್ಯಾರೆಟ್ ಹಲ್ವಾ ಮಾಡಬೇಕಾದ್ರೆಲ್ಲ ಬೆಲ್ಲ ಹಾಕ್ಬಿಟ್ಟೇ ಕ್ಯಾರೆಟ್ ಹಲ್ವಾ ಮಾಡ್ತೀವಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ ಬೆಲ್ಲದ ಕ್ಯಾರೆಟ್ ಹಲ್ವಾ. ನಮಗೆ ಹೇಳಿದ್ರೇ, ಇನ್ನೊಬ್ರಿಗೆ ಕೊಟ್ಟಾಗ ಹೇಳಿದ್ರೇ ಗೊತ್ತಾಗೋದು ಬೆಲ್ಲ ಹಾಕ್ಬಿಟ್ಟು ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ನೋಡಿ, ಈ ರೀತಿ ನಾನು ಒಂದು 600 ಗ್ರಾಮ್ ಬೆಲ್ಲನ ಸಣ್ಣದಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಈ ಪುಡಿ ಮಾಡ್ಕೊಳೋದ್ರಿಂದ ನೀರಲ್ಲಿ ಚೆನ್ನಾಗಿ ಕರಗುತ್ತೆ. ಇಲ್ಲ ಅಂತಂದರೆ ಒಂದು ಸ್ವಲ್ಪ ದಪ್ಪನಾಗಿ ಪುಡಿ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಬೇಗ ಕರಗೋದಿಲ್ಲ, ಲೇಟಾಗಿ ಕರಗುತ್ತೆ. ಹಾಗಾಗಿ ನಾವು ಸಣ್ಣದಾಗಿ ಪುಡಿ ಮಾಡ್ಕೊಳ್ಳೋದೇ ಬೆಟರು. ಈ ಪುಡಿ ಮಾಡ್ಕೊಂಡಿರೋದನ್ನ ಒಂದು ಸ್ವಲ್ಪ ನೀರಲ್ಲಿ ಕರಗಿಸ್ಕೊಳ್ಳೋಣ. ಯಾಕೆಂದರೆ ಈ ಬೆಲ್ಲದಲ್ಲೆಲ್ಲ ಒಂದು ಸ್ವಲ್ಪ ಎಲ್ಲ ಕಬ್ಬಿನ ಕಸಗಳೆಲ್ಲ ಇರ್ತವೆ, ಕಬ್ಬಿನ ಗರಿಗಳೆಲ್ಲ ಇರುತ್ತೆ, ಮತ್ತು ಬೇರೆ ಎಲ್ಲ ಸಣ್ಣ ಮಣ್ಣುಗಳೆಲ್ಲ ಇರುತ್ತೆ, ಕಲ್ಲೆಲ್ಲ ಇರುತ್ತೆ. ಹಾಗಾಗಿ ನಾವು ಈ ರೀತಿ ಕರಗಿಸ್ಕೊಂಡು ಶೋಧಿಸ್ಕೊಂಡ್ರೆ ತಳದಲ್ಲೆಲ್ಲ ಒಂದು ಸ್ವಲ್ಪ ಸಣ್ಣ ಮಣ್ಣು ಮತ್ತು ಕಲ್ಲೆಲ್ಲ ಇರುತ್ತಲ್ಲ, ಅದೆಲ್ಲ ತಳದಲ್ಲಿ ಉಳ್ಕೊಳ್ಳುತ್ತೆ. ಹಾಗಾಗಿ ನಾವು ಬೆಲ್ಲನ ಕರಗಿಸ್ಕೊಂಡು ಹಾಕೊಳ್ಳೋದು ಬೆಟರ್ ಅಂತ ಅನಿಸುತ್ತೆ. ಈ ರೀತಿ ಶೋಧಿಸ್ಬಿಟ್ಟು ಹಾಕ್ಕೊಬೇಕಾಗುತ್ತೆ. ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಬೆಲ್ಲನೂ ಕರಗಿಸ್ಕೊಂಡಿದ್ದಾಯಿತು. ಕ್ಯಾರೆಟನ್ನು ನೋಡಿ ಈಗೆಲ್ಲ ಕೂಗ್ತಾ ಇದೆ. ಅಷ್ಟರೊಳಗಡೆ ನಾವು ತುಪ್ಪದಲ್ಲಿ ಒಂದು ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಇದ್ದರೆ ಕರ್ಕೊಳ್ಳಿ, ಇಲ್ಲಾಂದ್ರೆ ಹಾಗೇ ಮಾಡ್ಕೊಬೋದು. ನೋಡಿ, ಒಂದು 3 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತುಪ್ಪನ ಹಾಕ್ಕೊಳ್ಳಿ. ನಾನು ಸಣ್ಣದಾಗಿ ಕಟ್ ಮಾಡಿರೋ ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ದ್ರಾಕ್ಷಿನ ಹಾಕ್ಕೊಂಡು ಒಂದು 4ರಿಂದ 5 ಬಾದಾಮಿನ ಸೇರಿಸ್ಕೊಂಡು ತುಪ್ಪದಲ್ಲೆಲ್ಲ ಹುರ್ಕೊತಾ ಇದ್ದೀನಿ. ಈಗ ಇದನ್ನು ಸಹ ಒಗ್ಗರಣೆ ಹಾಕ್ಕೊಂಡಿದ್ದಾಯಿತು. ಅದಾದಮೇಲೆ ನೋಡಿ, ಕ್ಯಾರೆಟ್ ಎಲ್ಲ ಚೆನ್ನಾಗಿ ಬೆಂದಿದೆ. ಕೆನೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಕ್ಯಾರೆಟ್ನೆಲ್ಲ ಈಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಲು ಹಾಕ್ಬಿಟ್ಟು ನಾನು ಕ್ಯಾರೆಟ್ನ ಬೇಯಿಸ್ಕೊಂಡಿರೋದು, ಯಾವುದೇ ಕಾರಣಕ್ಕೂ ನೀರು ಹಾಕಿಲ್ಲ. ನೀರು ಹಾಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಬೆಲ್ಲನ ಜಸ್ಟ್ ಕರಗಿಸ್ಕೊಂಡಿದ್ದಷ್ಟೇ, ಎಳೆ ಪಾಕ ಆಗಲಿ ಯಾವುದೇ ಪಾಕ ಆಗಲಿ ಮಾಡ್ಕೊಂಡಿಲ್ಲ. ಅದನ್ನು ಈಗ ಶೋಧಿಸ್ಕೊಂಡು ನಾನು ಎಲ್ಲ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ನೋಡಿ, ನೀರೆಲ್ಲ ಇದೆಯಲ್ಲ, ಆ ನೀರು ಹಿಂಗೋವರೆಗೂ
ನಾವು ಹಲ್ವನ ಬೇಯಿಸ್ಕೊಬೇಕಾಗುತ್ತೆ. ಆದಷ್ಟು ನಾವು ನೋಡಿ ಕುಕ್ಕರಲ್ಲಿ ಇಲ್ಲಾಂದರೆ ತಳ ದಪ್ಪ ಇರೋ ಪಾತ್ರೆಯಲ್ಲಿ ಮಾಡ್ಕೊಬೇಕಾಗುತ್ತೆ. ನೋಡಿ ಈಗೆಲ್ಲ ನೀರೆಲ್ಲ ಚೆನ್ನಾಗಿ ಹಿಂಡ್ಕೊಂಡಿದೆ. ಕೊನೆಯದಾಗಿ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರು ಮತ್ತು ನಾವು ಕೊರೆದಿರೋಂಥ ಗೋಡಂಬಿ, ದ್ರಾಕ್ಷಿ, ಬಾದಾಮಿನ ಸೇರಿಸ್ಕೊಂಡು ತುಪ್ಪ ಎಲ್ಲ ಹಾಕಿದ್ವಲ್ಲ ಅದನ್ನೆಲ್ಲ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾದ ಹಲ್ವನ ತುಂಬ ಸಿಂಪಲ್ಲಾಗಿ ರೆಡಿ ಮಾಡ್ಕೊಬೋದು. ನಾನು ಇವತ್ತು ಮಾಡಿ ತೋರಿಸಿರೋ ಕ್ಯಾರೆಟ್ ಹಲ್ವ ಬೆಲ್ಲದಿಂದ ಮಾಡಿರೋದು. ನೀವು ಅಷ್ಟೇ, ನೀವು ಕ್ಯಾರೆಟ್ ಹಲ್ವನ ಮಾಡಬೇಕಾದ್ರೆ ಯಾವಾಗಲೂ ಬೆಲ್ಲನ ಉಪಯೋಗಿಸಿ ಮಾಡಿ. ನಮ್ಗೆ ಅಷ್ಟು ಚೆನ್ನಾಗಿರುತ್ತೆ, ಹೆಲ್ತ್ಗೂ ತುಂಬಾ ಒಳ್ಳೆಯದು. ಆದರೆ ನಾವು ಹೇಳಿದ್ರೇ ಗೊತ್ತಾಗೋದು ಬೆಲ್ಲ ಹಾಕಿದ್ದೀವಿ ಅಂತ ಅಂದ್ಬಿಟ್ಟು. ಇಲ್ಲಾಂದರೆ ಎಲ್ಲರೂ ಅನ್ಕೊತಾರೆ ಸಕ್ಕರೆ ಹಾಕಿರೋದು ಅದಕ್ಕೆ ಎಷ್ಟು ರುಚಿ ಬಂದಿರೋದು ಅಂತ. ಬೆಲ್ಲ ಹಾಕಿದ್ರೂ ತುಂಬಾ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನೋಡಿ ಎಷ್ಟು ಚೆನ್ನಾಗೆಲ್ಲ ಬೆಂದಿದೆ, ಎಷ್ಟು ಕಲರ್ಫುಲ್ಲಾಗೆಲ್ಲ ಇದೆ ಅಂತ ಅಂದ್ಬಿಟ್ಟು. ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಕುಕ್ಕರಲ್ಲೆಲ್ಲ ಮಾಡಿಕೊಂಡ್ರೆ. ಇವತ್ತು ನಾನು ಕುಕ್ಕರ್ಗೆ ತುರಿದಿರೋಂಥ ಕ್ಯಾರೆಟ್ ಹಾಕ್ಬಿಟ್ಟು ಅದನ್ನೆಲ್ಲ ಬಾಡಿಸೆಲ್ಲ ಏನಿಲ್ಲ, ಹಾಗೇ ಡೈರೆಕ್ಟಾಗಿ ಹಾಲು ಹಾಕಿದ್ದೆ. ಕಾದಿರೋ ಅಂಥ ಹಾಲು ಹಾಕ್ಬಿಟ್ಟು 2 ಸಲ ಕೂಗಿಸ್ಕೊಂಡಿದ್ದೆ. ಅದಾದಮೇಲೆ ಬೆಲ್ಲನ ಕರಗಿಸ್ಕೊಂಡಿರೋಂಥ ಬೆಲ್ಲನ ಕುಕ್ಕರ್ಗೆ ಹಾಕ್ಬಿಟ್ಟು ಆ ಬೆಲ್ಲದ ನೀರು ಹಿಂಗೋವರೆಗೂ ನಾನು ಜಸ್ಟು ಇದನ್ನು ಬೇಯಿಸ್ಕೊಂಡಿದ್ದೀನಿ ಅಷ್ಟೇ. ಅದಾದಮೇಲೆ ಕೊರೆದಿರೋಂಥ ಗೋಡಂಬಿ, ದ್ರಾಕ್ಷಿ, ಬಾದಾಮಿನ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಏಲಕ್ಕಿನೆಲ್ಲನ. ಇಷ್ಟೇ ಫ್ರೆಂಡ್ಸ್, ಇಷ್ಟು ಸಿಂಪಲ್ಲಾಗಿ ನಾವು ಕ್ಯಾರೆಟ್ ಹಲ್ವನ ತುಂಬ ಟೇಸ್ಟಿಯಾಗಿ ಮಾಡ್ಕೊಬೋದು. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದ್ದರೆ ಕಲಾ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಿಮ್ಗೆ ಗೊತ್ತಿರೋರಿಗೆ, ನಿಮ್ಮ ಹಿತೈಷಿಗಳಿಗೆ ಈ ವಿಡಿಯೋನೆಲ್ಲನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ವ್ಯಕ್ತಪಡಿಸಿ. ನಿಮ್ಮ ಕಾಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ನೀವು ಕಾಮೆಂಟ್ ಮಾಡಿದ್ರೆ ನೀವು ಮಾಡಿರೋ ಕಮೆಂಟ್ನ ನನಗೆ ಓದೋದಕ್ಕೆ ತುಂಬಾ ಇಷ್ಟ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಹೆಲ್ತಿ ಕ್ಯಾರೆಟ್ ಹಲ್ವನ ಮಾಡಿಕೊಟ್ಟಿದ್ದೀನಿ ಮಕ್ಕಳು ಲಂಚ್ ಬಾಕ್ಸ್ಗೆ, ಮತ್ತು ಮಕ್ಕಳಿಗೆ ಎಲ್ಲ ದೊಡ್ಡವ್ರಿಗೂ ತುಂಬ ಇಷ್ಟ. ಯಾವುದಾದ್ರೂ ಒಂದು ಸ್ವೀಟ್ ಮಾಡಬೇಕು ಅನ್ನಿಸ್ದಾಗ, ಮಕ್ಕಳಿಗೆ ಆಗಲಿ ಯಾರಿಗೇ ಆಗಲಿ ತಿನ್ನಬೇಕು ಅನ್ನಿಸ್ದಾಗ ನೀವು ಈ ರೀತಿ ಸಿಂಪಲಾಗಿ ಮಾಡಿಕೊಡಿ. ಬೆಲ್ಲ ಮತ್ತು ಕ್ಯಾರೆಟು ಹಾಲು ಒಂದಿದ್ರೆ ಸಾಕು. ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಅವಶ್ಯಕತೆಯೇ ಇರೋದಿಲ್ಲ. ಬೇಕು ಅಂದರೆ ಹಾಕ್ಕೊಬೋದು, ನಮ್ಮ ರುಚಿಗೆ ತಕ್ಕನಾಗಿ ಹಾಕ್ಕೊಬೋದು. ಮಕ್ಕಳು ಕಣ್ಣಿಗಂತೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಇವತ್ತು ಕ್ಯಾರೆಟ್ ಹಲ್ವನ ತುಂಬ ಸರಳವಾಗಿ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಕೊನೆವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್.